ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ತತಃ ಪರಂ ಅನ್ಯೇನ ಕ್ಷಣಿಕ ತೃಪ್ತಿ ವಿದ್ಯಾ ನಿರಂತರ. ಯಾವಜ್ಜೀವತಿ ವಿದ್ಯಾ. ಅನ್ನದಾನ ಶ್ರೇಷ್ಠ ದಾನ, ಅದಕ್ಕಿಂತಲೂ ಶ್ರೇಷ್ಠ ದಾನ ವಿದ್ಯಾದಾನ. ಅನ್ನ ಕ್ಷಣಿಕ ತೃಪ್ತಿ ನೀಡಿದರೆ ವಿದ್ಯಾದಾನ ಜೀವನ ಪರ್ಯಂತ ತೃಪ್ತಿಯನ್ನು ನೀಡ್ತದೆ. ಇದು ಸುಭಾಷಿತ ಆ ಕಾಲದಲ್ಲಿ ಹೇಳಿದೆ. ಆದರೆ ಇಂದಿನ ಕಾಲದಲ್ಲಿ ಇವೆಲ್ಲವಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ರಕ್ತದಾನ ಹಾಗೂ ದೇಹದ ಅಂಗಾಂಗ ದಾನ. ಕಳೆದ 2-3 ದಶಕಗಳಿಂದ ವೈದ್ಯಕೀಯ ವಿಜ್ಞಾನದಲ್ಲಿ ಅನೇಕ ಆವಿಷ್ಕಾರಗಳಾಗಿ ವಿವಿಧ ಅಂಗಾಂಗ ದಾನ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಪ್ರಾರಂಭವಾಗಿ ಅಂಗಾಂಗಗಳ ನ್ಯೂನ್ಯತೆಯಿಂದ ಬಳಲ್ತಕ್ಕಂಥ ಜನರಿಗೆ ಅದರ ಲಾಭವನ್ನು ಕೊಡ್ತಕ್ಕಂಥ ಬೆಳವಣಿಗೆಗಳು ವೈದ್ಯಕೀಯ ವಿಜ್ಞಾನದಿಂದ ಆಗಿದೆ. ಆದರೆ ಈಗಾಗಲೇ ಶರೀರದ ಆರೋಗ್ಯ ಎಷ್ಟು ಮುಖ್ಯ ಅಂತಕ್ಕಂಥದ್ದನ್ನು ಈಗಾಗಲೇ ತಮಗೆಲ್ಲ ಹೇಳಿದ್ದಾರೆ. ನಮ್ಮ ಜನ್ಮದ ಮುಖ್ಯ ಉದ್ದೇಶ ನಾವು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾದರೆ ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಆರೋಗ್ಯಂ ಮೂಲಮುತ್ತಮಂ ಅಂತ ಹೇಳ್ತಾರೆ. ಚತುರ್ವಿಧ ಪುರುಷಾರ್ಥಗಳ ಸಾಧನೆ ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷಗಳ ಸಾಧನೆ ಆಗಬೇಕಾತಂದರೆ ಆರೋಗ್ಯ ಇರಬೇಕು. ಶರೀರದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳು ವೈದ್ಯರಿಗೆ ಅಷ್ಟೇ ಮುಖ್ಯವಾಗಿರ್ತದೆ. ಆದರೆ ಅದರಲ್ಲಿ ನೇತ್ರ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅವಯವ. ಪಂಚೇಂದ್ರಿಯಾಣಾಂ ನಯನಂ ಪ್ರಧಾನಂ ಅಂತ ಈಗಾಗಲೇ ನಿರೂಪಕರು ತಮಗೆ ಹೇಳಿದ್ದಾರೆ. ಸಾಮಾನ್ಯವಾಗಿ ವಯಸ್ಸಾದ ಮೇಲೆ ಎಲ್ಲರಿಗೂ ಒಂದು ಕ್ಯಾಟ್ರಾಕ್ಟ್ ಅಂತ ದೃಷ್ಟಿ ಬರ್ತದೆ. ಅದನ್ನು ನಿವಾರಣೆ ಮಾಡಬೇಕಾತಂದರೆ ಶಸ್ತ್ರಚಿಕಿತ್ಸೆಯಿಂದ ಆಗ್ತದೆ. ಅನೇಕ ವೈದ್ಯಕೀಯ ಶಿಬಿರಗಳನ್ನು ನಾವು ಆಯೋಜನೆ ಮಾಡ್ತೇವೆ. ಅಲ್ಲಿ ರೋಗಿಗಳ ಪರೀಕ್ಷೆ ಮಾಡ್ತೇವೆ, ಚಿಕಿತ್ಸೆಯನ್ನು ನೀಡ್ತೇವೆ. ಆದರೆ ಶಿಬಿರಗಳಲ್ಲಿ ಶಸ್ತ್ರಚಿಕಿತ್ಸೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಇರ್ತದೆ. ಅದರಲ್ಲಿಯೂ ನೇತ್ರದಂತಹ ಅತ್ಯಂತ ಸೂಕ್ಷ್ಮ ಅವಯವದ ಶಸ್ತ್ರಚಿಕಿತ್ಸೆ ಮಾಡಬೇಕಾತಂದರೆ ಅದು ತುಂಬ ಆ ಒಂದು ವೈದ್ಯ ಅದರಲ್ಲಿ ಅತ್ಯಂತ ಪರಿಣಿತಿಯನ್ನು ಪಡೆದಿರಬೇಕಷ್ಟೇ ಅಲ್ಲದೆ ಆ ಒಂದು ಕಮಿಟ್ಮೆಂಟ್ ಆ ಒಂದು ವೈದ್ಯನಲ್ಲಿ ಇರಬೇಕಾಗ್ತದೆ. ಆ ದೃಷ್ಟಿಯಿಂದ ಏನು ಶ್ರೀಮತಿ ಶೋಭಾ ದೇಸಾಯಿ ಮೆಮೋರಿಯಲ್ ಟ್ರಸ್ಟ್ ಈ ಉದ್ಘಾಟನಾ ಸಮಾರಂಭದ ಪ್ರಾರಂಭ ಏನಾಗಿದೆ, ಶ್ರೀನಿವಾಸ ಮೂರ್ತಿಯವರು ಹೇಳಿದರು ನಾವು ಅಷ್ಟೊಂದು ವೈಭವೀಕರಣವಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತಿಲ್ಲ ಅಂತಂದು. ಆದರೆ 25 ಜನರಿಗೆ ಶ್ರೀಯುತ ಕಾಖಂಡ್ಗಿ ವೈದ್ಯರು ಏನು ಶಸ್ತ್ರಚಿಕಿತ್ಸೆಯನ್ನು ಮಾಡಿದರೆ ಇದಕ್ಕಿಂತ ವೈಭವೀಕೃತವಾಗಿ ಯಾವುದೇ ಮೆಮೋರಿ ಟ್ರಸ್ಟ್ ಉದ್ಘಾಟನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದೊಂದು ಸುಸ್ಥಿರವಾಗಿರ್ತಕ್ಕಂತಹ ಕಾರ್ಯ. ಶ್ರೀಮತಿ ಶೋಭಾ ದೇಸಾಯಿ ಅವರನ್ನು ನಾನು ಅತ್ಯಂತ ಚಿಕ್ಕ ವಯಸ್ಸಿನಿಂದ ಅವ್ರನ್ನ ಬಲ್ಲೆ. ಅವರು ವಿವಾಹ ನಂತರ ಅತ್ಯಂತ ಮೃದು ಸ್ವಭಾವ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯನ್ನು ಅತ್ಯಂತ ಕಾಳಜಿಪೂರ್ಣವಾಗಿ ಅವರು ನೋಡ್ಕೊಳ್ತಾ ಇದ್ದರು. ಅವರ ಆಶೋತ್ತರವನ್ನು ಮರಣಾನಂತರ ಏನು ಅದನ್ನು ಗಮನದಲ್ಲಿಟ್ಕೊಂಡು ಅವರ ನಿಧನಾನಂತರ 1 ವರ್ಷದ ಮುಗಿಯುವಂತಹ ಈ ಒಂದು ಸಂದರ್ಭದಲ್ಲಿ ಈ ಶ್ರೀಮತಿ ಶೋಭಾ ದೇಸಾಯಿ ಮೆಮೋರಿಯಲ್ ಟ್ರಸ್ಟನ್ನು ಪ್ರಾರಂಭ ಮಾಡಿ ಅದರಿಂದ ನಮ್ಮ ಉದ್ಘಾಟಕರಾಗಿರ್ತಕ್ಕಂಥ ಶ್ರೀಯುತ ದೊಡ್ಡಗೌಡ ಪಾಟೀಲ್ ಅವರು ಹೇಳಿದ ಹಾಗೆ ವ್ಯಕ್ತಿ ಮರಣಾನಂತರ ಕೂಡ ನೆನಪಿಡುವಂತಹ ಕಾರ್ಯಕ್ರಮಗಳನ್ನು ಅವರ ಹೆಸರಿನಲ್ಲಿ ನಾವು ಮಾಡಿದರೆ ಅವರಿಗೆ ಇದಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥ ಆತ್ಮಶಾಂತಿಯನ್ನು ಕೊಡ್ತಕ್ಕಂಥ ಕಾರ್ಯ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದ್ದರಿಂದ ಇದು ಅತ್ಯಂತ ಸುಸ್ಥಿರವಾಗಿರ್ತಕ್ಕಂಥ ಒಂದು ಕಾರ್ಯ. ಇನ್ನೂ ಅನೇಕ ಯೋಜನೆಗಳನ್ನು ಶ್ರೀನಿವಾಸ ಮೂರ್ತಿಯವರು ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷ ಕೇವಲ ಆರೋಗ್ಯ ದೃಷ್ಟಿಯಿಂದ ಅಷ್ಟೇ ಇಲ್ಲದೇ ಕೂಡ ಏನು ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವಂಥ ಕಾರ್ಯಕ್ರಮಗಳನ್ನು, ಇನ್ನಿತರ ಸಾಂಸ್ಕೃತಿಕ ಚಟುವಟಿಕೆಗಳನ್ನು, ಏನು ಯುವಕರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಸಮಾಜಕ್ಕೆ ಪರಿಚಯಿಸುವಂಥ ಕಾರ್ಯಕ್ರಮಕ್ಕೆ ಈ ವೇದಿಕೆ ತಯಾರಾಗ್ತಿದೆ ಅಂತಕ್ಕಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರೆಲ್ಲ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಬೆನ್ನೆಲುಬಾಗಿ ನಿಲ್ತೇವೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ಅವರೊಂದು ಮಾತು ಹೇಳಬೇಕಾತಂದರೆ ಮಾತೃಭೂಮಿಯನ್ನು ನೆನೆಸ್ಕೊಂಡ್ರು. ನಾವು ಯಾವಾಗಲೂ 2 ವಿಷಯಗಳನ್ನು ಕೃತಜ್ಞತಾ ಭಾವದಿಂದ ನೋಡಬೇಕು. ಒಂದು ಮಾತೃಭೂಮಿ, ಇನ್ನೊಂದು ಕರ್ಮಭೂಮಿ ಅಂತ. ಸೊ ಈ ಒಂದು ಕಾರ್ಯಕ್ರಮ ಅವರ ಮಾತೃಭೂಮಿ ಕುಷ್ಟಗಿಯಲ್ಲಿ ಏನೇ ಪ್ರಾರಂಭ ಮಾಡಿದ್ದು ಅತ್ಯಂತ ಸ್ತುತ್ಯರ್ಹ ಮತ್ತು ಇದು ಕುಷ್ಟಗಿಯ ಜನರಿಗೆ ಇನ್ನು ಮುಂದಾದರೂ ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ಲಾಭದಾಯಕ ಆಗಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ವೈದ್ಯನಾಗಿರೋದ್ರಿಂದ ಶ್ರೀಯುತ ಕಾಖಂಡ್ಕಿ ಅವರನ್ನು ನೋಡಿದಾಗ ಅತ್ಯಂತ ಸರಳ ಸ್ವಭಾವದ ಒಬ್ಬ ವೈದ್ಯರು.
ಇಷ್ಟೊಂದು ಸ್ತುತ್ಯ ಕಾರ್ಯಗಳನ್ನು ಮಾಡಿದರೂ ಕೂಡ ಅವರ ತಂದೆ ಪರಂಪರೆಯಿಂದಲೂ ಕೂಡ ನಮ್ಮ ಕುಟುಂಬದೊಂದಿಗೆ ಅವಿನಾಭಾವ ಸಂಬಂಧ ಇದೆ. ಹಿ ಈಸ್ ಡೌನ್ ಟು ಅರ್ತ್. ಸಾಮಾನ್ಯವಾಗಿ ಅಂತಹ ಸರಳ ವೈದ್ಯರು ಸಿಗೋದು ಸಮಾಜದಲ್ಲಿ ಕಡಿಮೆ. ವ್ಯಕ್ತಿಗಳೊಂದಿಗೆ ಸರಳವಾಗಿ ಹೊಂದ್ಕೊಂಡು ಹೋಗ್ಬಿಟ್ಟು ರೋಗಿಗಳೊಂದಿಗೆ ಮಾತನಾಡ್ತಾ, ಇಲ್ಲಿ ನಾವು ಅವರಿಗೆ ಸರ್ಟಿಫಿಕೇಟ್ ಕೊಡುವಾಗಲೂ ಕೂಡ ಒಬ್ಬೊಬ್ಬ ರೋಗಿಯನ್ನು ಕರೆದು ಅವರೊಂದಿಗೆ ಎಷ್ಟು ಆತ್ಮೀಯವಾಗಿ ಹೊಂದ್ಕೊಂಡು ಹೋಗ್ತಕ್ಕಂಥ ವೈದ್ಯರು ಸಿಗ್ತಕ್ಕಂಥ ಅತ್ಯಂತ ವಿರಳ. ಅವರು ಪ್ರಾರಂಭಿಕ ಕಾರ್ಯಕ್ಷೇತ್ರ ಇರಕಲ್ಲಾದರೂ ಕೂಡ ಕುಷ್ಟಿಗೆ ಆಗಮಿಸಿ ಇಲ್ಲಿಯೇ ರೋಗಿಗಳಿಗೂ ಕೂಡ ಸಹಾಯ ನೀಡ್ತಾ ಇದ್ದಾರೆ. ಇದು ನಮ್ಮೆಲ್ಲರ ಸೌಭಾಗ್ಯ. ಈ ಸಂದರ್ಭದಲ್ಲಿ ತಿಳಿಸ್ಪಡ್ತೇನೆ. ತಮ್ಮಿಂದ ಇನ್ನೂ ಸಾಮಾಜಿಕ ಕಾರ್ಯಗಳಾಗಲಿ ಅಂತಂದು ಆ ಭಗವಾನ್ ಧನ್ವಂತರಲ್ಲಿ ಪ್ರಾರ್ಥಿಸುತ್ತಾ ಈ ಸಮಾರಂಭದಲ್ಲಿ ಭಾಗವಹಿಸಿ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಂತಹ ಶ್ರೀಯುತ ಶ್ರೀನಿವಾಸ ಮೂರ್ತಿ ಕುಟುಂಬದವರಿಗೂ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಧನ್ಯವಾದ.